ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರಿಗೆ 2025ರಿಂದ 2030ರ 5 ವರ್ಷಗಳ ರಾಶಿ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ದೀರ್ಘಕಾಲದ ಭವಿಷ್ಯವನ್ನು ನೋಡುವಾಗ, ಅಂದರೆ ಲಾಂಗ್ ಟರ್ಮಲ್ಲಿ ನೋಡುವಾಗ 4 ಮುಖ್ಯ ಗ್ರಹಗಳ ಗೋಚಾರದ ಫಲಗಳ ಆಧಾರದ ಮೇಲೆ ಪ್ರಿಡಿಕ್ಷನ್ ಅನ್ನು ಮಾಡಬಹುದು. ಶನಿ ಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸ್ಥಿತವಾಗಿರುತ್ತದೆ. ಗುರುಗ್ರಹ 1 ವರ್ಷ, ರಾಹು ಕೇತು ಗ್ರಹಗಳು 1.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. 2025ರಲ್ಲಿ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡುವುದಾದರೆ, ಶನಿ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹ, ಚತುರ್ಥ ಭಾವದಲ್ಲಿ ಗುರುಗ್ರಹ, ಅಷ್ಟಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಕುಂಭರಾಶಿಯವರಿಗೆ ಗುರುಗ್ರಹ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿವೆ ಹಾಗೂ ನಿಮ್ಮ ಅದೃಷ್ಟದ ವರ್ಷಗಳು ಯಾವ್ಯಾವುದು ಅಂತ ನೋಡೋಣ. ಗುರುಗ್ರಹ ಮೇ 18, 2025ರಿಂದ 2026 ಮೇ ತಿಂಗಳವರೆಗೂ ನಿಮ್ಮ ಪಂಚಮ ಭಾವದಲ್ಲಿ ಗೋಚಾರ ಮಾಡಲಿದೆ. ಪಂಚಮ ಭಾವದಿಂದ ನಿಮ್ಮ ಅದೃಷ್ಟ ಭಾವ ಹಾಗೂ ಲಾಭಸ್ಥಾನವನ್ನು ಹಾಗೂ ನಿಮ್ಮ ರಾಶಿಯನ್ನು ವೀಕ್ಷಿಸುತ್ತದೆ. ಮೊದಲಿಗೆ ಗುರುಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳ ಬೆಳವಣಿಗೆ, ಅವರನ್ನು ಹೇಗೆ ಸಕ್ಸಸ್ಫುಲ್ ಆಗಿ ಬೆಳೆಸಬೇಕು ಎಂಬಂತಹ ಯೋಚನೆಗಳನ್ನು ಹೆಚ್ಚಾಗಿ ಮಾಡುತ್ತೀರಾ. ಮಕ್ಕಳಿಲ್ಲದವರಿಗೆ ಸಂತಾನವಾಗುವಂತಹ ಯೋಗ ತೋರಿಸ್ತಾ ಇದೆ. ಗುರುಗ್ರಹ ನಿಮ್ಮ ನವಮ ಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗಲಿದೆ. ನೀವು PhD ಮಾಡಬಹುದು, ಹೈಯರ್ ಎಜುಕೇಷನ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತವೆ. ನಿಮಗೆ ಮೇ 2025ರಿಂದ 2026ರವರೆಗೂ ಕುಂಭರಾಶಿಯವರಿಗೆ ಹೆಸರು, ಕೀರ್ತಿ, ಗೌರವಗಳು ಸಿಗುವಂತಹ ಅದೃಷ್ಟದ ವರ್ಷವಿದಾಗಿದೆ. ನೀವು ತುಂಬ ಸ್ಪಿರಿಚುಯಲ್ ಆಗಿ ಇರ್ತೀರಾ ಈ ಟೈಮ್ ಪೀರಿಯಡಲ್ಲಿ. ಮೇ 2026ರಿಂದ 2027 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ 6ನೇ ಭಾವದಲ್ಲಿ ಸಂಚಾರ ಮಾಡಿದಾಗ ಕಟಕ ರಾಶಿಯಲ್ಲಿ ಗುರುಗ್ರಹ ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ಇರುತ್ತದೆ. ನಿಮಗೆ ಬ್ಯಾಂಕಿಂದ ಹೋಮ್ ಲೋನ್, ಯಾವುದೇ ರೀತಿಯ ಲೋನ್ಗಳಾದರೂ ಸಹ ಬಹಳ ಈಸಿಯಾಗಿ ಸಿಗುವಂತಹ ವರ್ಷವಿದು. ನೀವು ಹೆಚ್ಚು ಕಷ್ಟನೇ ಪಡೋ ಹಾಗಿಲ್ಲ. ಗುರು ನಿಮ್ಮ ವ್ಯಯಭಾವದ ಮೇಲೆ ದೃಷ್ಟಿಸುತ್ತಿರುವಂತಹ ಕಾರಣ ನೀವು ಎಷ್ಟೇ ಹಣ ದುಡಿದರೂ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಫಾರಿನ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ, ಧಾರ್ಮಿಕ ಯಾತ್ರೆಗಳಿಗೆ ಹಣವನ್ನು ವ್ಯಯ ಮಾಡುತ್ತೀರಾ. ಗುರುಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ದೃಷ್ಟಿಸುತ್ತಿರುವಂತಹ ಕಾರಣ ನಿಮ್ಮ ಮಾತಿನಲ್ಲಿ ಮಧುರತೆ, ಗಾಂಭೀರ್ಯತೆ ಹೆಚ್ಚಾಗುತ್ತದೆ. ಬಹಳ ತೂಕವಾಗಿ ಮಾತನಾಡುತ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರ ಜೊತೆಗೆ ಹಣದ ಖರ್ಚುಗಳು ಹೆಚ್ಚಾಗುತ್ತವೆ. ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವಂತಹ ಟೀಚರ್ಸ್, ಪ್ರೊಫೆಸರ್, ಲಾಯರ್, ರೇಡಿಯೋ ಜಾಕಿ, RJಗಳಿಗೆ ಹೆಚ್ಚಿನ ಧನಲಾಭವಾಗುವಂತಹ ವರ್ಷವಿದಾಗಿದೆ. ಮೇ 2027ರಿಂದ 2028ರಲ್ಲಿ ಗುರುಗ್ರಹ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ಈ ಟೈಮ್ ಪೀರಿಯಡಲ್ಲಿ ನಿಮಗೆ ವಿವಾಹ ಯೋಗ ತೋರಿಸ್ತಾ ಇದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ, ಅನುಬಂಧ ಹೆಚ್ಚಾಗಲಿದೆ. ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಆನ್ಲೈನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗುವಂತಹ ವರ್ಷವಿದು. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರುವವರಿಗೆ ಶುಭವಾದಂತಹ ವರ್ಷವಿದಾಗಿದೆ. 2028ರಿಂದ 2029 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ನಿಮಗೆ ಡೈಜೆಷನ್ ಸಮಸ್ಯೆಗಳು ಉಂಟಾಗಬಹುದು, ಜೀರ್ಣಾಂಗ ಸಮಸ್ಯೆಗಳು ಹೆಚ್ಚಾಗಬಹುದು. ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಜಂಕ್ ಫುಡ್, ಪ್ರಾಸೆಸ್ ಫುಡ್ಗಳಿಂದ ಆದಷ್ಟು ದೂರ ಇರಿ. ಈ ವರ್ಷದಲ್ಲಿ ಡೀಪ್ ನಾಲೆಡ್ಜನ್ನು ಕಲಿಯುವುದರ ಕಡೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ದೀರ್ಘವಾದಂತಹ ಅಧ್ಯಯನವನ್ನು ಮಾಡ್ತೀರಾ, ಸೆಲ್ಫ್ ಲರ್ನ್ ಮಾಡ್ತೀರಾ, ಉತ್ತಮ ಜ್ಞಾನವನ್ನು ಸಂಪಾದನೆ ಮಾಡುತ್ತೀರಾ. ಎರಡನೆಯದಾಗಿ, ಈ 5 ವರ್ಷಗಳಲ್ಲಿ ಶನಿ ಗ್ರಹ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದ್ದಾರೆ ಅಂತ ನೋಡೋಣ. 2025 ಮಾರ್ಚ್ 29ಕ್ಕೆ ಕುಂಭರಾಶಿಯವರಿಗೆ ಶನಿಯ ಸಾಡೆಸಾತಿಯ 2ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ. 3ನೆಯ ಅಧ್ಯಾಯ ಪ್ರಾರಂಭವಾಗುತ್ತದೆ. 2028 ಫೆಬ್ರವರಿ ತಿಂಗಳಲ್ಲಿ ಶನಿಯ ಸಾಡೆಸಾತಿಯಿಂದ ಸಂಪೂರ್ಣವಾಗಿ
ಕುಂಭರಾಶಿಯವರು ಮುಕ್ತಿಯನ್ನು ಪಡೆಯಲಿದ್ದೀರಾ. 2025ರಿಂದ 2028ರಲ್ಲಿ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಶನಿಗ್ರಹ ಗೋಚಾರ ಮಾಡುತ್ತಿರುವುದರಿಂದ ನಿಮ್ಮ ಫೈನಾನ್ಷಿಯಲ್ ತೊಂದರೆಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದಂತಹ ಸಮಸ್ಯೆಗಳು, ಅಪನಂಬಿಕೆಗಳು ಕಡಿಮೆಯಾಗುತ್ತದೆ. ನಿಮ್ಮ ತಾಯಿಗೋಸ್ಕರ ಹೆಚ್ಚು ಚಿಂತೆಯನ್ನು ಮಾಡುತ್ತೀರಾ. ಹಣಕಾಸು ಬಂದರೂ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. ಯಾವುದಾದರೂ ಒಂದು ಕಾರಣದಿಂದ ಯಾರನ್ನೋ ನಂಬಿ ಬ್ಲೈಂಡ್ ಆಗಿ ಹಣವನ್ನು ಕಳೆದುಕೊಳ್ಳುತ್ತೀರಾ. ಆದ್ದರಿಂದ ತುಂಬ ಯೋಚನೆಯನ್ನು ಮಾಡಿ ಹಣವನ್ನು ಖರ್ಚು ಮಾಡಿ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಹಣಕಾಸು ಸ್ವಲ್ಪ ಸ್ಟಕ್ ಆಗಿ ಬರುವಂತಹ ಯೋಗ ತೋರಿಸ್ತಾ ಇದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಪಾಸಿಟಿವ್ ಚೇಂಜಸ್ಗಳನ್ನು ಕಾಣುತ್ತೀರಾ. 2028 ಫೆಬ್ರವರಿ ತಿಂಗಳಲ್ಲಿ ಶನಿಗ್ರಹ ನಿಮ್ಮ 3ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮಗೆ ಶನಿಯ ಸಾಡೆಸಾತಿಯಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗಲಿದೆ. ಮಾರ್ಕೆಟಿಂಗ್ ಫೀಲ್ಡ್, ಆನ್ಲೈನ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ನಿಮ್ಮಲ್ಲಿ ಮೆಚ್ಯೂರಿಟಿ ಲೆವೆಲ್ ಹೆಚ್ಚಾಗುತ್ತದೆ. ಮಾನಸಿಕವಾಗಿ ಸ್ವಲ್ಪ ಸಮಾಧಾನ ಸಿಕ್ಕಿದರೂ ಮೇಷರಾಶಿಯಲ್ಲಿ ಶನಿಗ್ರಹ ನೀಚತ್ವವನ್ನು ಪಡೆಯುವುದರಿಂದ 2028ರಿಂದ 2030ರ ಒಳಗೆ ಹಣವನ್ನು ಹೆಚ್ಚಾಗಿ ಟ್ರೇಡಿಂಗ್, ಬಿಟ್ಕಾಯಿನ್ಸ್ ಈ ರೀತಿ ಇನ್ವೆಸ್ಟ್ ಮಾಡುವ ಮುಂಚೆ ಸ್ವಲ್ಪ ಯೋಚನೆಯನ್ನು ಮಾಡಿ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ನಿಮ್ಮ ಪ್ಲಾನ್ಗಳು ಸಕ್ಸಸ್ ಆಗುವಂತಹ ವರ್ಷ ಇದಾಗಿರುತ್ತದೆ. ಸಾಡೆಸಾತಿ ಮುಗಿದ ನಂತರ 2028 ಫೆಬ್ರವರಿ ತಿಂಗಳ ನಂತರ ನಿಮ್ಮ ಪ್ರೀತಿ, ಪ್ರೇಮ, ವೈವಾಹಿಕ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ಸಂಬಂಧಗಳಲ್ಲಿದ್ದಂತಹ ಬಿರುಕುಗಳು, ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳು ಕಡಿಮೆಯಾಗಿ ಪ್ರೀತಿ, ಅನುಬಂಧ ಹೆಚ್ಚಾಗುವುದರಿಂದ ನೀವು ಮಾನಸಿಕವಾಗಿ ನೆಮ್ಮದಿಯಾಗಿ ಇರಬಹುದು. ರಾಹುಗ್ರಹದ ಬಗ್ಗೆ ನೋಡೋಣ. ಮೇ 18, 2025ರಿಂದ 2026 ಡಿಸೆಂಬರ್ ತಿಂಗಳವರೆಗೂ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಿಂದ ಹಿಮ್ಮುಖವಾಗಿ ಮೊದಲನೆಯ ಭಾವಕ್ಕೆ, ಕೇತುಗ್ರಹ ಅಷ್ಟಮದಿಂದ ಸಪ್ತಮ ಭಾವಕ್ಕೆ ಗೋಚಾರ ಮಾಡುತ್ತದೆ. ಕೇತುಗ್ರಹ ಸಪ್ತಮ ಭಾವದಲ್ಲಿ ಪ್ರವೇಶಿಸಿದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ನಿರೀಕ್ಷೆಗಳನ್ನು ನಿಮ್ಮ ಜೀವನ ಸಂಗಾತಿ ಫುಲ್ಫಿಲ್ ಮಾಡದೇ ಇರುವಂತಹ ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು. ರಾಹುಗ್ರಹ ನಿಮ್ಮ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಾನೇ ಅತಿ ಬುದ್ಧಿವಂತ ಎಂಬ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ. ನಿಮಗೆ ಒಂದು ರೀತಿಯ ಕನ್ಫ್ಯೂಷನ್ಗಳನ್ನು ಕೊಡುತ್ತದೆ. ರಾಹುಗ್ರಹ ಭ್ರಮೆ, ಇಲ್ಯೂಷನ್ಸ್ಗಳನ್ನು, ಆತಂಕಗಳನ್ನು ಕ್ರಿಯೇಟ್ ಮಾಡುತ್ತದೆ. ನಿಮ್ಮ ಪ್ರೀತಿ, ಪ್ರೇಮ, ವೈವಾಹಿಕ ಜೀವನದಲ್ಲಿ ಅನುಮಾನಗಳು ಹೆಚ್ಚಾಗುತ್ತದೆ. ಈ ಟೈಮ್ ಪೀರಿಯಡಲ್ಲಿ ಅನಾವಶ್ಯಕ ಅನುಮಾನ ಪಡಬಾರದು. ಡಿಸೆಂಬರ್ 2026ರಿಂದ 2028 ರಾಹುಗ್ರಹ ನಿಮ್ಮ ವ್ಯಯಭಾವದಲ್ಲಿ ಸಂಚಾರ ಮಾಡಿದಾಗ ನೀವು ವಿದೇಶಿ ಯಾತ್ರೆಗಳನ್ನು ಮಾಡುತ್ತೀರಾ. ವಿದೇಶದಿಂದ ಅತಿ ಹೆಚ್ಚಿನ ಲಾಭವೂ ತೋರಿಸ್ತಾ ಇದೆ. MNC ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ. ವಿದೇಶಿ ಕರೆನ್ಸಿಗಳು ನಿಮ್ಮ ಕೈ ಸೇರುತ್ತದೆ. ನಿಮ್ಮ ಮೇಲೆ ಅನಾವಶ್ಯಕ ಅಪವಾದಗಳು ಬರುವಂತಹ ಸಾಧ್ಯತೆಗಳಿರುತ್ತದೆ. ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಜೂನ್ 2028ರ ನಂತರ ರಾಹುಗ್ರಹ ನಿಮ್ಮ ಲಾಭಸ್ಥಾನಕ್ಕೆ ಗೋಚರಿಸಿದಾಗ ಮ್ಯಾಜಿಕ್ ರಿಸಲ್ಟ್ಸ್ಗಳನ್ನು ನೋಡಬಹುದು. ಸಡನ್ನಾಗಿ ಇನ್ಕಮಲ್ಲಿ ಗೈನನ್ನು ಕಾಣ್ತೀರಾ. ಸಡನ್ನಾಗಿ ಇನ್ಕಮ್ ಹೆಚ್ಚಾಗುತ್ತದೆ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಿಂದ ಹೆಚ್ಚಿನ ಧನಲಾಭ. ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿ ಇರುವವರಿಗೆ ಹೆಚ್ಚಿನ ಧನಲಾಭದ ವರ್ಷವಾಗಿರುತ್ತದೆ. 2028 ಜೂನ್ ತಿಂಗಳ ನಂತರ ಫೈನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ಗಳು ಹೆಚ್ಚಾಗಲಿವೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭವನ್ನು ಗಳಿಸಲು ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯನಿಗೆ ಜಲದ ಅರ್ಘ್ಯವನ್ನು ಕೊಡಿ. ಪಕ್ಷಿಗಳಿಗೆ ಧಾನ್ಯಗಳನ್ನು ಕೊಡಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.